ಮಂತ್ರ ಹೇಳ್ತೀವಿ, ಅದರ ಅರ್ಥ ಗೊತ್ತಿರಲ್ಲ. ಸಂಸ್ಕೃತ ಮಂತ್ರ ಹೇಳ್ತೀವಿ, ಅದರ ಅರ್ಥ ಗೊತ್ತಿರಲ್ಲ. ಅದೇ ಥರ ಇದು ಆಗಿದೆ ಜೀವನ. ನಾವೀಗ ಏನೇ ಒಂದು ಕೆಲಸ ಮಾಡ್ತಾಯಿದ್ದೀವಿ, ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವು ಒಂದೇ ಒಂದು ಉದ್ದೇಶ ಇಟ್ಕೊಂಡು ಒಂದು ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ. ಈಗ ನಾವೊಂದು ರೆಸ್ಟೋರೆಂಟ್ ನಡೆಸ್ತಾ ಇದ್ದೀನಿ ಅಂದರೆ, ನೀವು ಹೇಳ್ದಾಗೆ ನನ್ನ ಜೀವನ ಮಾಡಬೇಕು ಅಥವಾ ನಾನು ಅದರಲ್ಲಿ ಹೆಚ್ಚು ಲಾಭ ಗಳಿಸಬೇಕು, ನಾನು ತುಂಬ ಚೆನ್ನಾಗಿ ಬದುಕಬೇಕು ಅನ್ನೋದು ಒಂದು ಯೋಚನೆ ಇರುತ್ತೆ. ಬಿಟ್ಟರೆ ಬೇರೆ ಯೋಚನೆ ನಾವು ಅದರಲ್ಲಿ ಮಾಡೋಕ್ಕಾಗೋದಿಲ್ಲ. ಅಂದರೆ ಎವ್ರಿಬಡಿ ಡಸ್ ಅಂತ ನಾನು ಹೇಳ್ತಾ ಇಲ್ಲ. ಬಹಳಷ್ಟು ದೊಡ್ಡ ದೊಡ್ಡ ಹೋಟೆಲಿಯರ್ಸ್ ಇದ್ದಾರೆ, ಅವರ ಉದ್ದೇಶನೂ ಬಹಳ ಹೆಲ್ದಿ ಆಗಿರೋ ಆರೋಗ್ಯಕರವಾದ ಊಟ ಕೊಡಬೇಕು. ಅದಕ್ಕೆ ಹೇಳಿದ್ನಲ್ಲ, ಅವರಿಗೆ ಅವೈಲಬಲ್ ಆಗಿ ಈಗ ತರಕಾರಿ ಬೇಕಂದರೆ ಸಿಗೋದಿಲ್ಲ. ಈಗ ಆರ್ಗ್ಯಾನಿಕ್ ವೆಜಿಟೇಬಲ್ಲೇ ಬೇಕು ಅಂದರೆ ಅವರಿಗೆ ಸಿಗ್ತಾ ಇಲ್ಲ. ಆಯಿಲ್ ಬೇಕಂದರೆ ಈಗ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಎಲ್ಲ ಬಂದಿದೆ. ಅದನ್ನು ಕೆಲವು ರೆಸ್ಟೋರೆಂಟ್ ಅವರು ಈಗ ಚೆನ್ನಾಗಿ ಬಳಸ್ತಾ ಇದ್ದಾರೆ. ಆ ಥರ ಮೊದಲು ಸಿಗ್ತಾ ಇರಲಿಲ್ಲ, ಅಥವಾ ನಾಲೆಡ್ಜ್ ಇರಲಿಲ್ಲ. ಈಗ ಏನಾಗಿತ್ತು ಅಂದರೆ, ಯಾವುದೋ ಫಾರಿನ್ ಬ್ರ್ಯಾಂಡ್ ಬಂದು ಇವತ್ತು ರಿಫೈನ್ಡ್ ಆಯಿಲ್ ಮಾಡಿಬಿಟ್ಟಿದ್ದೀವಿ, ಇದು ತುಂಬ ಒಳ್ಳೆಯದು ತೊಗೊಳ್ಳಿ ಅಂತ ಇಡೀ ಮಾರ್ಕೆಟಿಗೆ ಕಳಿಸಿದ್ರು. ಮಾರ್ಕೆಟ್ ಅವರೆಲ್ಲ ತೊಗೊಂಡ್ರು, ಏನು ಯೋಚನೆ ಮಾಡಲಿಲ್ಲ. ಅಡ್ವರ್ಟೈಸ್ಮೆಂಟ್ ಬಂತು, ತೊಗೊಂಡ್ರು, ಎಲ್ಲ ಅದನ್ನು ಬಳಸ್ತಾಯಿದ್ರು. ಯಾರಿಗೂ ಗೊತ್ತಾಗಿಲ್ಲ ಅಷ್ಟೇ. ಇದು ಲ್ಯಾಕ್ ಆಫ್ ನಾಲೆಡ್ಜಿಂದ, ಮಾಹಿತಿ ಕೊರತೆಯಿಂದ ಇದೆಲ್ಲ ನಡೆದಿದೆ ಅಷ್ಟೇ. ಯಾರು ತಪ್ಪು ಸರಿ ಅನ್ನೋದಕ್ಕಿಂತ ಮಾಹಿತಿ ಕೊರತೆಯಿಂದ